ದಾವಣಗೆರೆಯಲ್ಲಿ ಹೆಚ್ಚಾಗ್ತಾ ಇದೆ ಹೃದಯಾಘಾತದ ಆತಂಕಗಳು. ಜಿಲ್ಲೆಯಲ್ಲಿ ಮತ್ತೊಬ್ಬ ವ್ಯಕ್ತಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. 54 ವರ್ಷದ ಹರೀಶ್ ಹೃದಯಾಘಾತದಿಂದ ಸಾವನ್ನಪ್ಪಿದಂತಹ ವ್ಯಕ್ತಿ ರಾತ್ರಿ ವೇಳೆ ಏಕಾಏಕಿ ಎದೆನೋವು ಕಾಣಿಸಿಕೊಂಡು ಸಾವನ್ನಪ್ಪಿದ್ದಾರೆ. ಮನೆಯಲ್ಲಿ ಮಲಗಿದ್ದಾಗ ತಡರಾತ್ರಿ ಎದೆನೋವು ಕಾಣಿಸಿಕೊಂಡಿತ್ತು. ಆಸ್ಪತ್ರೆಗೆ ಸಾಗಿಸುವ ಮುನ್ನವೇ ಮನೆಯಲ್ಲೇ ಹರೀಶ್ ಸಾವನ್ನಪ್ಪಿದ್ದಾರೆ. ದಾವಣಗೆರೆಯಲ್ಲಿ 22 ವರ್ಷದ ಅಕ್ಷಯ್ ಕೂಡ ಸಾವನ್ನಪ್ಪಿದ್ರು. ನೋಡಿ, ದಾವಣಗೆರೆಯ ಜಿಲ್ಲಾಸ್ಪತ್ರೆಯಲ್ಲಿ ಒಟ್ಟು ಇಲ್ಲಿಯವರೆಗೂ 76 ಕೇಸ್ಗಳು ದಾಖಲಾಗಿದ್ದವು. ಈ 76 ಕೇಸ್ಗಳು ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತಹ ಪ್ರಕರಣಗಳು ಇಲ್ಲಿಯವರೆಗೂ. ಇವತ್ತು 2 ಕೇಸ್ ದಾಖಲಾಗಿದೆ ದಾವಣಗೆರೆಯಲ್ಲೇ. ಬೆಳಗ್ಗೆ ತಾನೇ 22 ವರ್ಷದ ಅಕ್ಷಯ್ ಸಾವನ್ನಪ್ಪಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಗ್ಯಾರಂಟಿ ನ್ಯೂಸ್ ವರದಿ ಬಿತ್ತರವನ್ನು ಮಾಡಿತ್ತು. ಇದೀಗ ದಾವಣಗೆರೆಯಲ್ಲಿ ಮತ್ತೊಂದು ಸಾವಾಗಿದೆ. ಹರೀಶ ಎನ್ನುವಂತಹ ವ್ಯಕ್ತಿಯ ಸಾವಾಗಿರುವಂಥದ್ದು. ದಾವಣಗೆರೆಯಲ್ಲಿ ಇದೀಗ ಕೇಸ್ಗಳು ಹೆಚ್ಚಾಗ್ತಾ ಇದೆ. ಹೃದಯಾಘಾತಕ್ಕೆ ಬಲಿಯಾಗುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾಕಾಗಿ ಈ ರೀತಿಯಾಗಿ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಡಾಕ್ಟರ್ಸ್ಗಳನ್ನ ಕೇಳಿದಂತಹ ಸಂದರ್ಭದಲ್ಲಿ ಹೇಳೋದಿಷ್ಟೇ, ದುಶ್ಚಟಗಳನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ 22-23 ವರ್ಷದ ಈ ಯುವಕರು ಕೂಡ ಸಾವನ್ನಪ್ತಾ ಇರೋದಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಯಾವುದೇ ದುಶ್ಚಟಗಳಿಲ್ಲದೆ ಸಾವನ್ನಪ್ತಾ ಇದ್ದಾರೆ. ನಾವು ತಿನ್ನುವಂತಹ ಆಹಾರದಲ್ಲಿ ಏರುಪೇರಾಗ್ತಾ ಇದೆಯಾ, ಬೆಳೆಯುವಂತಹ ಪದಾರ್ಥಗಳಲ್ಲಿ ಏರುಪೇರಾಗ್ತಾ ಇದೆಯಾ, ಯಾವ ರೀತಿಯಾಗಿ ಜೀವನ ಶೈಲಿಯನ್ನು ನಾವು ಪಾಲನೆ ಮಾಡಬೇಕು, ಇದೆಲ್ಲವೂ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಕೂಡ ಪಡೆದುಕೊಳ್ಳುತ್ತೆ.